ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್. ನೀ ನನ್ನ ಕಣೆ ಭಾಗ 20. ಕ್ಷಮೆಯಾಚನೆ ಮಾತ್ರ ಮಾಡಿ ನನ್ನ ತಪ್ಪು ತಪ್ಪಲ್ಲವೆಂದು ಹೇಳಲು ಆಗುವುದಿಲ್ಲ. ಆದರೆ ಆ ತಪ್ಪನ್ನು ಖಂಡಿತವಾಗಿ ಸರಿಪಡಿಸುತ್ತೇನೆ. ಹೋಗಿರುವ ಪ್ರಾಣವನ್ನು ಹಿಂತಿರುಗಿಸಿ ತರಲಾರೆ, ಆದರೆ ಮೇಲಿರುವ ಅಣ್ಣಯ್ಯನ ಆತ್ಮವನ್ನಾದರೂ ಸಂತೋಷವಾಗಿರುವಂತೆ ಮಾಡುತ್ತೇನೆ. ನನ್ನ ನಂಬಿ ಎಂದು ಹೇಳುತ್ತಾ ಸುಮಿತ್ರಾ ಅವರ ಕೈಗಳನ್ನು ಹಿಡಿದು ಕೇಳಿದರು. ಖಂಡಿತವಾಗಿ ಅಮ್ಮ, ನೀವೇ ಮುಂದೆ ಬಂದು ನನ್ನ ಮಗಳನ್ನು ನಿಮ್ಮ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಂಡು ಅವಳ ಜೀವನವನ್ನು ಸರಿಯಾಗಿ ನಿಲ್ಲಿಸುವುದಾಗಿ ಹೇಳಿದರೆ ನಾನೇಕೆ ಬೇಡ ಎನ್ನಲಿ? ನಮಗಾಗಲಿ ನಿಮ್ಮ ಅಣ್ಣಯ್ಯನವರಿಗಾಗಲಿ ಸಾಹಿತ್ಯಳ ಜೀವನ ಚೆನ್ನಾಗಿರಬೇಕು, ಅಷ್ಟೇ ಬೇಕಾಗಿರುವುದು. ಆದರೆ ಅವಳು ನಾವು ಹೇಳಿದ ಮಾತನ್ನು ಈಗ ಕೇಳುತ್ತಿಲ್ಲ. ಹೀಗೆ ಆದಾಗಿನಿಂದ ಅವಳು ತುಂಬ ಹಠಮಾರಿಯಾಗಿಬಿಟ್ಟಿದ್ದಾಳೆ. ಏನಾದರೂ ಗಟ್ಟಿಯಾಗಿ ಹೇಳೋಣ ಎಂದರೆ ಅವಳು ಆಣೆ ಮಾಡಿ ನಮ್ಮನ್ನು ಕಟ್ಟಿ ಹಾಕುತ್ತಾಳೆ. ಇಲ್ಲದಿದ್ದರೆ ಮಗುವನ್ನು ಕರೆದುಕೊಂಡು ನಾನು ಎಲ್ಲಾದರೂ ದೂರ ಹೋಗಿಬಿಡುತ್ತೇನೆ ಎಂದು ಹೆದರಿಸುತ್ತಾಳೆ. ಅದಕ್ಕೆ ನಾನು ಕೂಡ ಅವಳು ಹೇಗಾದರೂ ಇರಲಿ, ಕನಿಷ್ಠ ನನ್ನ ಕಣ್ಣೆದುರು ಇದ್ದರೆ ಸಾಕು ಎಂದು ಹೆಚ್ಚಾಗಿ ಗಟ್ಟಿಯಾಗಿ ಹೇಳಲು ಆಗುತ್ತಿಲ್ಲ ಎಂದು ಸುಮಿತ್ರಾ ಅವರು ದುಃಖದಿಂದ ಹೇಳಿದರು. ಇನ್ಮುಂದೆ ಅಮ್ಮ ಗಿಮ್ಮ ಅಂಥದ್ದೇನೂ ಬೇಡ, ಅತ್ತಿಗೆ ಎಂದು ಕರೆಯಿರಿ ಸಾಕು. ನೀವು ಹೇಳಬೇಕಾದುದನ್ನು ಹೇಳಿ ಅತ್ತಿಗೆ. ನೀವು ಹೇಳಿದರೂ ಕೇಳಲಿಲ್ಲ ಅಂದುಕೊಳ್ಳಿ, ಆಗ ನಾನು ಹೇಗೆ ಹೇಳಬೇಕು ಎಂಬುದು ನನಗೂ ಚೆನ್ನಾಗಿ ಗೊತ್ತು. ಇಂತಹ ಹಠಮಾರಿಗಳನ್ನು ದಾರಿಗೆ ತರುವುದು ನನಗೆ ಚೆನ್ನಾಗಿ ಗೊತ್ತು ಎಂದು ಸುಮಿತ್ರಾ ಅವರಿಗೆ ಧೈರ್ಯ ಹೇಳಿ, ಇನ್ನು ನಾವು ಹೋಗಿ ಬರುತ್ತೇವೆ ಅತ್ತಿಗೆಯವರೇ, ನೀವು ಸಾಹಿತ್ಯ ಜೊತೆ ಮಾತನಾಡಿ. ಇಲ್ಲ, ಆಗುವುದಿಲ್ಲ, ಹೊಂದಾಣಿಕೆಯಾಗುವುದಿಲ್ಲ ಎಂದರೆ ನಾನು ನಾಳೆ ಮತ್ತೆ ಬಂದು ಸಾಹಿತ್ಯ ಜೊತೆ ಹೇಗೆ ಮಾತನಾಡಬೇಕೋ ಹಾಗೆ ಮಾತನಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹಿಂತಿರುಗಿದರು ಕೌಸಲ್ಯ ಅವರು. ಸುಮಿತ್ರಾ ಹೇಳಿದ್ದನ್ನೆಲ್ಲ ಕೇಳಿದ ತಾರಕ್, ನನ್ನಿಂದ ಇಷ್ಟು ದೊಡ್ಡ ತಪ್ಪು ನಡೆದಿದೆಯೇ? ನನ್ನಿಂದ ಒಂದು ಪ್ರಾಣವೂ ಹೋಗಿದೆಯೇ? ನಾನು ಇಷ್ಟು ದಿನ ಈ ಹುಡುಗಿ ತಾನಾಗಿಯೇ ನನ್ನ ಹತ್ತಿರ ಬಂದಿದ್ದಾಳೆ ಎಂದುಕೊಂಡಿದ್ದೆ. ಆದರೆ ಹಾಗೆ ಬಂದಿದ್ದರೆ ಹೀಗೆ ಏಕೆ ಬದಲಾಗುತ್ತಾಳೆ? ನನ್ನಂತೆ ಅವಳು ಕೂಡ ಮೂವ್ ಆನ್ ಆಗಿದ್ದಾಳೆ ಎಂದುಕೊಂಡಿದ್ದೆ. ಅಂದರೆ ಅಂದು ಅವಳು ಇಷ್ಟದಿಂದ ನನ್ನೊಂದಿಗೆ ಸೇರಲಿಲ್ಲ ಎಂದರ್ಥ. ಇನ್ನೂ ಬೇರೆ ಏನೋ ಆಗಿದೆ ಎಂದುಕೊಂಡು ಅಲ್ಲಿಂದ ಸೈಲೆಂಟಾಗಿ ಪಕ್ಕಕ್ಕೆ ಹೋದನು ತಾರಕ್. ಕೌಸಲ್ಯ ಅವರು ಶ್ರೀರಾಮ್ ಅವರ ಬಳಿ ಹೋಗಿ ಅವರು ಮಗುವಿನೊಂದಿಗೆ ಆಟವಾಡುವುದನ್ನು ನೋಡಿ ಅಲ್ಲಿಂದ ಹೋಗುತ್ತಾ, ಕೌಸಲ್ಯ ಅವರು, ಇವತ್ತು ಒಂದು ದಿನ ನಾನು ಮಗುವನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅತ್ತಿಗೆ ಅವರೇ ಎಂದು ಕೇಳಿದರು. ಅಷ್ಟರಲ್ಲಿ ಕೋಣೆಯಿಂದ ಹೊರಗೆ ಬಂದ ಸಾಹಿತ್ಯ, ಅದೇನು ಅವಶ್ಯಕತೆ ಇಲ್ಲ ಎಂದು ಅವರಿಗೆ ಹೇಳು ಅಮ್ಮ. ನನ್ನ ಮಗಳನ್ನು ನಾನು ಎಲ್ಲಿಗೂ ಕಳುಹಿಸುವುದಿಲ್ಲ, ಅದರಲ್ಲೂ ವಿಶೇಷವಾಗಿ ಅವರೊಂದಿಗೆ ಅಂತೂ ಖಂಡಿತ ಕಳಿಸುವುದಿಲ್ಲ ಎಂದು ಸೀರಿಯಸ್ ಆಗಿ ಹೇಳಿದಳು. ಕೌಸಲ್ಯ ಅವರು ಅವಳು ಹೇಳಿದ್ದನ್ನು ಕೇಳಿ, ಇನ್ನೂ ಸೊಸೆಗೆ ತಮ್ಮ ಸ್ಟೈಲ್ನಲ್ಲಿ ಟ್ರೀಟ್ಮೆಂಟ್ ತಪ್ಪಿದ್ದಲ್ಲ ಎಂದು ಹೇಗಾದರೂ ಸಾಹಿತ್ಯಳನ್ನು ಒಪ್ಪಿಸಲು, ಹಾಗೆಂದರೆ ಆಗುವುದಿಲ್ಲ ಮಗಳೇ. ಮಗುವಿನ ಮೇಲೆ ನಿನಗೆ ಎಷ್ಟೊಂದು ಹಕ್ಕಿದೆಯೋ ನಮಗೂ ಅಷ್ಟೇ ಹಕ್ಕಿದೆ. ನಾವು ಕೋರ್ಟ್ಗೆ ಹೋಗಿಯಾದರೂ ಸರಿ, ನಿಮ್ಮ ಮೇಲೆ ಕೇಸ್ ಹಾಕಿ ಮಗುವನ್ನು ನಮ್ಮ ಬಳಿಗೆ ಕರೆದುಕೊಂಡು ಬರುತ್ತೇವೆ. ಏಕೆಂದರೆ ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟಾಗಿ ಚೆನ್ನಾಗಿಲ್ಲ. ಅಂತಹದರಲ್ಲಿ ಮಗುವನ್ನು ನೀವು ಹೇಗೆ ಸಾಕುತ್ತೀರಿ ಎಂದು ನಾವು ಯಾವುದೇ ರೀತಿಯಿಂದಲಾದರೂ ಕೋರ್ಟನ್ನು ನಂಬಿಸಿ ಮಗುವನ್ನು ನಮ್ಮ ಬಳಿಗೆ ಕರೆದುಕೊಳ್ಳಬಹುದು ಎಂದು ಸ್ವಲ್ಪ ಕಟುವಾಗಿ ಮಾತನಾಡಿದರು ಕೌಸಲ್ಯ ಅವರು. ಅದಕ್ಕೆ ಸಾಹಿತ್ಯ, ನೋಡು ಅಮ್ಮ, ಇಷ್ಟರ ತನಕನೇನೋ ಮಗುವೇ ನನ್ನ ಪ್ರಾಣ, ಮಗು ಬೇಕು, ಸೊಸೆ ಬೇಕು ಅಂದ ಇವರು ಈಗ ನೋಡಿದೆಯಾ ಹೇಗೆ ಮಾತನಾಡುತ್ತಿದ್ದಾರೆ? ಅದಕ್ಕೆ ಅಮ್ಮ, ಈ ಶ್ರೀಮಂತರನ್ನು ಖಂಡಿತ ನಂಬಬಾರದು. ಅಮ್ಮ, ನಾನು ಹೇಳಿದರೆ ನೀನು ಕೇಳಲಿಲ್ಲ ಅಷ್ಟೆ ಎಂದು ತಮ್ಮ ತಾಯಿಯೊಂದಿಗೆ ಹೇಳಿದಳು ಸಾಹಿತ್ಯ. ಸುಮಿತ್ರಾ ಅವರು ಕೂಡ ಕೌಸಲ್ಯ ಹಾಗೆ ಮಾತನಾಡುತ್ತಿದ್ದಂತೆ ಸ್ವಲ್ಪ ಆಶ್ಚರ್ಯದಿಂದ ಅವರ ಕಡೆ ನೋಡಿದರೆ, ಕೌಸಲ್ಯ ಅವರು ಸುಮಿತ್ರಾ ಅವರಿಗೆ ಕಣ್ಣು ಮಿಟುಕಿಸಿದರು. ಅದಕ್ಕೆ ಸುಮಿತ್ರಾ ಅವರು ಕೂಡ ಕೌಸಲ್ಯ ಅವರು ಏಕೆ ಹಾಗೆ ಹೇಳಿದರು ಎಂದು ಅರ್ಥ ಮಾಡಿಕೊಂಡು, ಅವರು ಹೇಳಿದ್ದರಲ್ಲಿ ತಪ್ಪೇನಿದೆ ಸಾಹಿ? ಅವರು ಕೂಡ ನಿಜವನ್ನೇ ಹೇಳಿದ್ದಾರೆ ಅಲ್ವಾ? ಮಗುವಿನ ಮೇಲೆ ಅವರಿಗೂ ಹಕ್ಕಿದೆ, ಅದನ್ನೇ ಹೇಳಿದರು.
ಕೋರ್ಟ್ಗೆ ಹೋಗಿ ಆದರೂ ಸರಿ ಮಗುವನ್ನು ಸಾಕುವ ಸಾಮರ್ಥ್ಯ ನಮ್ಮ ಬಳಿ ಇಲ್ಲ ಎಂದು ಅವರು ಸಾಬೀತುಪಡಿಸಿಯಾದರೂ ಸರಿ ತಮ್ಮ ಮಗುವನ್ನು ಅವರು ತೆಗೆದುಕೊಂಡು ಹೋಗಬಹುದು. ಅದು ನಿನಗೆ ಗೊತ್ತಿಲ್ಲದ ವಿಷಯವೇನಲ್ಲ ಎಂದು ಸುಮಿತ್ರಾ ಅವರು ಹೇಳುತ್ತಿದ್ದಂತೆಯೇ ಸಾಹಿತ್ಯ ಕೋಪದಿಂದ ಮಗುವನ್ನು ತಮ್ಮೊಂದಿಗೆ ಕೋಣೆಯೊಳಗೆ ಕರೆದುಕೊಂಡು ಹೋಗುತ್ತಾ, ನೀವು ಯಾರೇ ಎಷ್ಟು ರೀತಿಯಲ್ಲಿ ಪ್ರಯತ್ನಿಸಿದರೂ ನನ್ನನ್ನು ಮತ್ತು ಮಗುವನ್ನು ದೂರ ಮಾಡಲು ಆಗುವುದಿಲ್ಲ ಎಂದು ಕೋಣೆಯೊಳಗೆ ಹೋಗಿ ಗಟ್ಟಿಯಾಗಿ ಬಾಗಿಲು ಹಾಕಿ ಒಳಗಿನಿಂದ ಲಾಕ್ ಮಾಡಿಕೊಂಡಳು. ಸಾಹಿತ್ಯ ಬಾಗಿಲು ಹಾಕಿದ ತಕ್ಷಣ ಕೌಸಲ್ಯ ಅವರು ನಗುತ್ತಾ, ಹೊಚ್ಚು ಹುಡುಗಿ, ನನ್ನ ಬಳಿಯೇ ನಾಟಕ ಮಾಡ್ತೀಯಾ? ನಿನ್ನನ್ನು ಹೇಗೆ ದಾರಿಗೆ ತರಬೇಕು ಎಂಬುದು ನನಗೆ ಗೊತ್ತಿಲ್ಲವೇ ಎಂದುಕೊಳ್ಳುತ್ತಿದ್ದರೆ ಕ್ಷಮಿಸಿ ಕೌಸಲ್ಯ ಅತ್ತಿಗೆ, ಅವಳ ಹಠಮಾರಿ ವರ್ತನೆಯಿಂದ ನಿಮಗೆ ಏನಾದರೂ ನೋವಾಗಿದ್ರೆ ಅಂದರು. ಅಯ್ಯೋ, ಅದೇನು ಪರವಾಗಿಲ್ಲ ಅತ್ತಿಗೆ, ನಾನು ಸುಮ್ಮನೆ ಮಗುವನ್ನು ಕರೆದುಕೊಂಡು ಹೋಗುತ್ತೇನೆ ಅಂದೆ. ಒಂದೇ ಬಾರಿಗೆ ನನ್ನ ಸೊಸೆಯನ್ನು ಮೊಮ್ಮಗಳನ್ನು ಕರೆದುಕೊಂಡು ಹೋಗಿ ನಮ್ಮ ಮನೆಯಲ್ಲಿ ದೀಪ ಹಚ್ಚಿಸುತ್ತೇನೆ ಎಂದು ಅಲ್ಲಿಂದ ಹೊರಟರು ಕೌಸಲ್ಯಾರಾಮ್. ರಾಮ್ ಅವರಿಗೆ ತಾನು ಹೊಸದಾಗಿ ತೆಗೆದುಕೊಂಡ ವಿಲ್ಲಾದ ಲೊಕೇಶನ್ ಶೇರ್ ಮಾಡಿ ಅಲ್ಲಿಂದ ಸೈಲೆಂಟಾಗಿ ಹೊರಟು ಹೋದನು ತಾರಕ್. ಕೌಸಲ್ಯ ಮತ್ತು ಅವರಿಬ್ಬರು ಮನೆಗೆ ಹೋಗುವಷ್ಟರಲ್ಲಿ ತಾನು ಹಾಲ್ನಲ್ಲಿ ಒಬ್ಬನೇ ಕೂತು ಯೋಚಿಸುತ್ತಾ ಕುಳಿತಿದ್ದನು ತಾರಕ್. ಕೌಸಲ್ಯ ಅವರು ಮನೆಯೊಳಗೆ ಹೋಗುತ್ತಿದ್ದಂತೆ ಅಲ್ಲಿಂದ ತಮ್ಮ ರೂಮ್ಗೆ ಹೊರಟು ಹೋದರು ತಾರಕ್. ಮಂಕಾಗಿ ಏನೂ ಮಾತನಾಡದೆ ತಿಂಡಿ ತಯಾರಿಸಿ ತಾರಕ್ನನ್ನು ಕರೆದರೆ ನನಗೆ ಹಸಿವಿಲ್ಲ ಎಂದನು. ಊಟದ ಸಮಯ ಆದರೂ ಸಹ ತಾರಕ್ ರೂಮ್ನಿಂದ ಹೊರಗೆ ಬರದಿದ್ದರೆ ಕೌಸಲ್ಯ ಅವರು ತಾರಕ್ ರೂಮ್ಗೆ ಹೋದರು. ಅವರು ಹೋಗುವಷ್ಟರಲ್ಲಿ ಬಾಲ್ಕನಿಯಲ್ಲಿ ನಿಂತು ಏನೋ ಯೋಚಿಸುತ್ತಾ ತಮ್ಮ ತಾಯಿ ಬಂದಿರುವುದನ್ನು ಕೂಡ ನೋಡಲಿಲ್ಲ. ಕೌಸಲ್ಯ ಅವರು ತಾರಕ್ ಬಳಿ ಹೋಗಿ ಅವನ ಭುಜದ ಮೇಲೆ ಕೈ ಹಾಕಿ, ಏನಪ್ಪ, ಯಾವುದರ ಬಗ್ಗೆ ಅಷ್ಟು ಯೋಚಿಸುತ್ತಿದ್ದೀಯಾ? ಅದಲ್ಲದೆ ಏಕೆ ತುಂಬ ಡಲ್ಲಾಗಿ ಇರುವಂತೆ ಕಾಣ್ತಾ ಇದ್ದೀಯಾ ಚಿನ್ನ ಅಂದರು. ನಥಿಂಗ್ ಮಾಮ್ ಎಂದು ಅಲ್ಲಿಂದ ಹೋಗಲು ಹಿಂತಿರುಗುತ್ತಿದ್ದಂತೆ ತಾರಕ್ ಕಣ್ಣುಗಳಲ್ಲಿ ಸಣ್ಣದಾದ ಕಣ್ಣೀರ ಪರೆ. ಅದನ್ನು ಕೌಸಲ್ಯ ಅವರಿಗೆ ಕಾಣದಂತೆ ತಲೆ ತಗ್ಗಿಸಿ ಒಳಗೆ ಹೋದನು. ಆದರೆ ಎತ್ತ ತಾಯಿ ಅಲ್ವಾ, ಮಗನ ನೋವು ತಿಳಿಯದ ತಾಯಿ ಇರುತ್ತಾರೆಯೇ? ಕೌಸಲ್ಯ ಅವರು ಕೂಡ ತಾರಕ್ ಜೊತೆಯಲ್ಲೇ ಒಳಗೆ ಹೋಗಿ, ನಿಲ್ಲು ಕಂದ ಎಂದು ಅವನ ಮುಂದೆ ಹೋಗಿ ಅವನನ್ನು ಹಾಸಿಗೆಯ ಮೇಲೆ ಕೂರಿಸಿದರು. ತಪ್ಪು ಮಾಡಿದವನಂತೆ ಅವರು ಕಣ್ಣುಗಳನ್ನು ನೋಡಲಾರದೆ ತಲೆ ತಗ್ಗಿಸಿದನು. ಕೌಸಲ್ಯ ಅವರು ಕೂಡ ತಾರಕ್ ತಲೆಯನ್ನು ಮೇಲಕ್ಕೆ ಎತ್ತಿ, ಏನಪ್ಪ, ಏನಾಯಿತು? ಏಕೆ ಹಾಗೆ ನಿನ್ನಲ್ಲೇ ನೀನು ದುಃಖ ಪಡ್ತಾ ಇದ್ದೀಯಾ? ಕನಿಷ್ಠ ಈ ತಾಯಿಗೂ ಹೇಳುವುದಿಲ್ಲವೇ ಎಂದು ಪ್ರೀತಿಯಿಂದ ಕೇಳಿದರು. ಅದಕ್ಕೆ ಒಂದೇ ಸಲ ಕೌಸಲ್ಯ ಅವರನ್ನು ಅಪ್ಪಿಕೊಂಡು ದುಃಖದಿಂದ, ನಿಜ ಅಮ್ಮ, ನಾನೇ ತಪ್ಪು ಮಾಡಿದೆ. ನಿಜಕ್ಕೂ ಅಂದು ನಾನು ಹಾಗೆಯೇ ಸಾಹಿತ್ಯ ಜೊತೆ ನನ್ನ ಬಾಯಿಂದ ಹೇಳಬೇಕೆಂದರೆ ಅಸಹ್ಯವಾಗುತ್ತಿದೆ. ಆದರೆ ನನ್ನಿಂದ ಒಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಒಬ್ಬರು ಜೀವನವನ್ನು ಕಳೆದುಕೊಂಡಿದ್ದಾರೆ, ಮತ್ತೊಬ್ಬರು ಭವಿಷ್ಯವನ್ನೇ ಕಳೆದುಕೊಂಡಿದ್ದಾರೆ ಎಂದರೆ ನನ್ನ ಮೇಲೆ ನನಗೆ ಅಸಹ್ಯವಾಗುತ್ತಿದೆ ಅಂದ. ಅಂದರೆ ಸುಮಿತ್ರಾ ಹೇಳಿದ್ದನ್ನೆಲ್ಲ ನೀನು ಕೇಳಿದೆಯಾ ಕಂದ ಅಂದರು. ಹೌದು ಎಂದಂತೆ ತಲೆಯನ್ನು ಮೇಲೆ ಕೆಳಗೆ ಆಡಿಸಿದನು ತಾರಕ್. ಅಂದರೆ ಅವರ ಮಾತಿನ ಪ್ರಕಾರ ನೀನು ಬಲವಂತವಾಗಿ ಸಾಹಿತ್ಯಳನ್ನು ಅನ್ನುತ್ತಾ ನನ್ನ ಮಗನನ್ನು ನಾನು ಅಷ್ಟು ಹೀನಾಯವಾಗಿ ಸಾಕಿದ್ದೇನೆಯೇ? ನನ್ನ ಮಗ ಒಬ್ಬ ಹುಡುಗಿಯ ಇಷ್ಟಕ್ಕೆ ಬೆಲೆ ಕೊಡದೆ ಅಷ್ಟು ಹೀನಾಯವಾಗಿ ಛೀ ಎಂದು ತಲೆ ತಗ್ಗಿಸಿದರು ಕೌಸಲ್ಯ ಅವರು. ತಾರಕ್ ಕೌಸಲ್ಯ ಅವರ ಕೈ ಹಿಡಿದು, ಸಾರಿ ಮಾಮ್, ನೀನು ಸಾಕೋ ರೀತಿ ಎಂದಿಗೂ ತಪ್ಪಲ್ಲ. ಒಬ್ಬ ಹುಡುಗಿಯನ್ನು ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಅನುಭವಿಸುವಷ್ಟು ಕೀಳು ಮಟ್ಟಕ್ಕೆ ಇಳಿಯಲಾರೆ. ನಿಜ ಹೇಳುತ್ತಿದ್ದೇನೆ ಮಾಮ್, ಅಂದು ನಡೆದದ್ದರಲ್ಲಿ ನನಗೆ ಏನೂ ನೆನಪಿಲ್ಲ. ಆದರೆ ತಿಳಿದ ನಂತರವಂತೂ ಅದೆಲ್ಲ ಸಾಹಿತ್ಯ ಇಷ್ಟದಿಂದಲೇ ನಡೆದಿದೆ ಎಂದುಕೊಂಡೆ. ಅದಕ್ಕೆ ಅವಳ ವಿಷಯದಲ್ಲಿ ಇಷ್ಟು ದಿನ ಅಷ್ಟು ಹಾರ್ಮ್ ಆಗಿ ಬಿಹೇವ್ ಮಾಡಿದೆ. ನನ್ನ ಮಗಳನ್ನು ಅಡ್ಡ ಇಟ್ಕೊಂಡು ಹಣಕ್ಕಾಗಿ ಹೀಗೆ ಮಾಡುತ್ತಾಳೆ ಎಂದುಕೊಂಡೆ. ಆದರೆ ಈಗ ಆಂಟಿ ಹೇಳಿದ್ದನ್ನು ಕೇಳಿದ ಮೇಲೆ ಅರ್ಥವಾಯಿತು. ಅಂದು ನಡೆದದ್ದು ನಿಜಕ್ಕೂ ಸಾಹಿತ್ಯಳಿಗೆ ಇಷ್ಟವಿಲ್ಲದೆ ನಡೆದಿದೆ ಎಂದು. ಏನಪ್ಪ ನೀನು ಹೇಳುತ್ತಿರುವುದು?
ಕನಿಷ್ಠ ನಂಬುವಂತಾದರೂ ಇದೆಯೇ? ಒಂದು ವೇಳೆ ನಾನು ನಂಬಿದರೂ ಸಹ ಹೆತ್ತ ತಾಯಿಯಾದ್ದರಿಂದ ಮಗನನ್ನು ಸಮರ್ಥಿಸುತ್ತಾಳೆ ಎಂದುಕೊಳ್ಳುವುದಿಲ್ಲವಾ? ನಿನ್ನಿಂದ ಆದ ಅನರ್ಥ ನಿನಗೆ ಗೊತ್ತಿಲ್ಲದೆ ಆಗುವುದು ಹೇಗೆ ಎಂದು ಅಸಹನೆಯಿಂದ ಕೇಳಿದರು ಕೌಸಲ್ಯ ಅವರು. ನಿಜ ಮಾಮ್, ನಿಜಕ್ಕೂ ಅಂದು ಏನಾಯಿತು ಎಂದರೆ, ನೈಟ್ ಪಾರ್ಟಿಯಲ್ಲಿ ಸಾಹಿತ್ಯಳನ್ನು ಕರೆದುಕೊಂಡು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದೆ. ನಂತರ ಸ್ವಲ್ಪ ಡ್ರಿಂಕ್ಸ್ ಮಾಡಿದೆ. ಆದರೆ ಆ ಸ್ವಲ್ಪವೇ ನನಗೆ ತಲೆ ಸುತ್ತಿದಂತೆ. ಆದರೆ ನನ್ನನ್ನು ಯಾರೋ ಹಿಡಿದು ರೂಮ್ಗೆ ಕರೆದುಕೊಂಡು ಹೋದರು. ನನಗೆ ಅಲ್ಲಿಯವರೆಗೆ ಮಾತ್ರ ನೆನಪಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಾಡಿ ಪೇನ್ಸಿಂದ ನೈಟ್ ನಡೆದದ್ದನ್ನು ಎಸ್ಟಿಮೇಟ್ ಮಾಡಲು ಸಾಧ್ಯವಾಯಿತು. ಆದರೆ ಪರ್ಸನ್ ಯಾರು ಎಂಬುದು ಮಾತ್ರ ನನಗೆ ನೆನಪಿಲ್ಲ. ಕಾವೇರಿನೇ ಎಂದುಕೊಂಡಿದ್ದೆ ನಾನು. ನಂತರ ಸಾಹಿತ್ಯ ಅಲ್ಲಿಂದ ಹೊರಟು ಹೋದಳು. ನಮ್ಮ ಟೀಮ್ ಎಲ್ಲರೂ ಅಲ್ಲೇ 2 ದಿನ ಸ್ಟೇ ಮಾಡಿ ರಿಟರ್ನ್ ಆದೆವು. ಆ ಇನ್ಸಿಡೆನ್ಸ್ ನಂತರ ನಾನು ತುಂಬ ಡಿಸ್ಟರ್ಬ್ ಆದೆ. ಯಾರೊಂದಿಗೂ ಫಿಸಿಕಲ್ ಆಗಿ ಮೂವ್ ಆಗಲು ಸಾಧ್ಯವಾಗಲಿಲ್ಲ. ನನಗೆ ಏಕೆ ಯಾರೊಂದಿಗಾದರೂ ಫಿಸಿಕಲ್ ಆಗಿ ಮೂವ್ ಆಗುತ್ತಿದ್ದರೂ ಸಹ ಏನೋ ಅಸ್ಪಷ್ಟ ದೃಶ್ಯಗಳು ನನ್ನನ್ನು ಕಾಡುತ್ತಿದ್ದವು. ಯಾರದ್ದೋ ಮುಖ ಬ್ಲರ್ ಆಗಿ ಕಾಣಿಸುತ್ತಾ ಇತ್ತು. ಆ ನಂತರ ಒಂದು ದಿನ ನಿದ್ದೆಯಲ್ಲಿ ನನಗೆ ಅಸ್ಪಷ್ಟ ದೃಶ್ಯಗಳ ಹಿಂದಿನ ರೂಪ ಸ್ಪಷ್ಟವಾಗಿ ಕಂಡಿತು. ಅದು ಬೇರೆ ಯಾರೂ ಅಲ್ಲ, ಸಾಹಿತ್ಯ. ಆದರೆ ಇಷ್ಟು ದಿನದ ನಂತರ ಸಾಹಿತ್ಯ ಕಾಣಿಸುವುದು ಏಕೆ ಎಂದು ತುಂಬ ಯೋಚಿಸಿದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಏನೂ ನೆನಪಿಗೆ ಬರಲಿಲ್ಲ. ಮರುದಿನ ಕಾವೇರಿಯನ್ನು ಕೇಳಿದೆ, ಅಂದು ನನ್ನೊಂದಿಗೆ ರೂಮ್ನಲ್ಲಿ ಆ ರಾತ್ರಿ ಕಳೆದವರು ಯಾರು ಎಂದು. ಅವಳು ಸಾಹಿತ್ಯ ಹೆಸರನ್ನು ಹೇಳುತ್ತಿದ್ದಂತೆ ಒಂದು ಕ್ಷಣ ನಾನು ಬೆಚ್ಚಿಬಿದ್ದೆ. ಸಾಹಿತ್ಯನಾ ಅಂತ. ಆದರೆ ನನಗೆ ನಂಬಿಕೆ ಇತ್ತು ಸಾಹಿತ್ಯ ಎಲ್ಲರಂತಹ ಹುಡುಗಿ ಅಲ್ಲ ಎಂದು. ಆದರೆ ಸಿಕ್ಕಿರುವ ಆಧಾರಗಳನ್ನು ನೋಡಿ ನಾನು ಸಾಹಿತ್ಯನೇ ಆ ಹುಡುಗಿ ಎಂದು ನಿರ್ಧರಿಸಬೇಕಾಯಿತು. ಮೊದಲಿಗೆ ಕಾವೇರಿ ಹೇಳಿದಾಗ ನಾನು ನಂಬಲಿಲ್ಲ ಮಾಮ್. ಆದರೆ ನನಗೆ ಡೌಟ್ನಿಂದಲೇ ಮುಂಬೈನಲ್ಲಿ ನಾನು ಉಳಿದುಕೊಂಡಿದ್ದ ಆ ಹೋಟೆಲಿನಲ್ಲಿ ಆ ದಿನ ರಾತ್ರಿ ನನ್ನ ರೂಮ್ ಇದ್ದ ಫ್ಲೋರ್ನ CCTV ಫುಟೇಜ್ ನನಗೆ ಬೇಕೆಂದು ಆ ಹೋಟೆಲ್ನವರನ್ನು ಕೇಳಿದೆ. ಅವರು ಆ ಫುಟೇಜನ್ನು ಕಳುಹಿಸಿದಾಗಲೂ ಅದನ್ನು ನೋಡುವವರೆಗೆ ಎಷ್ಟು ಸಲ ಮನಸ್ಸಿನಲ್ಲಿ ಆ ದೇವರಿಗೆ ಪ್ರೇ ಮಾಡಿದೇನೋ ಗೊತ್ತಾ ಮಾಮ್, ಅದು ಸಾಹಿತ್ಯ ಆಗಿರಬಾರದು ಎಂದು. ಆದರೆ ನನ್ನ ನಂಬಿಕೆಯನ್ನು ಹುಸಿ ಮಾಡುತ್ತಾ ಆ ವಿಡಿಯೋದಲ್ಲಿ ನನ್ನನ್ನು ರೂಮ್ವರೆಗೆ ಕರೆದುಕೊಂಡು ಬಂದಿದ್ದು ಎಲ್ಲ ಕಡೆ ಸಾಹಿತ್ಯನೇ ಇದ್ದಾಳೆ. ಅದು ಕೂಡ ಅವಳು ನನ್ನೊಂದಿಗೆ ನಗುತ್ತಾ ಮಾತನಾಡುತ್ತಲೇ ಇದ್ದಾಳೆ ಮಾಮ್ ಆ ವಿಡಿಯೋದಲ್ಲಿ. ಅಂದರೆ ಆ ದಿನ ರಾತ್ರಿ ಕುಡಿದ ಮತ್ತಿನಲ್ಲಿ ತಾರಕ್ ಮಾತುಗಳು, ಅಷ್ಟು ತಲಹರಟೆ ಮಾತುಗಳು ಸಾಹಿತ್ಯಳಲ್ಲಿ ನಗುವನ್ನು ತರಿಸಿವೆ. ಆ ರಾತ್ರಿ ಬೇರೆ ಯಾರೂ ನನ್ನ ರೂಮ್ ಕಡೆ ಬರಲಿಲ್ಲ. ಆ ನೆಕ್ಸ್ಟ್ ಡೇ ಕೂಡ ಸಾಹಿತ್ಯ ನನ್ನೊಂದಿಗೆ ತುಂಬ ಹಾರ್ಮ್ ಆಗಿ ಮಾತನಾಡಿದಳು. ಇನ್ನೂ ಅವಳು ಬಂದಿದ್ದ ಕೆಲಸ ಮುಗಿದಂತೆ. ಅದಕ್ಕೆ ನಾನು ಆ ದಿನ ತಾನಾಗಿಯೇ ನನ್ನ ಹತ್ತಿರ ಬಂದಿದ್ದಾಳೆ ಎಂದುಕೊಂಡೆ ಮಾಮ್. ಎಲ್ಲರಂತೆಯೇ ತಾನು ಕೂಡ ಅವಶ್ಯಕತೆ ತೀರಿ ಹೋಗುತ್ತಿದ್ದಂತೆ ಹೊರಟು ಹೋದಳು ಎಂದುಕೊಂಡೆ. ಆದರೆ ನನ್ನಿಂದ ಅವಳು ನೋವು ಅನುಭವಿಸಿದ್ದಾಳೆ ಎಂದು ತಿಳಿದಿದ್ದೆ ಈಗ ಮಾತ್ರ. ಈಗ ಅನ್ನಿಸುತ್ತಿದೆ ಆ ದಿನ ಇನ್ನೂ ಏನೋ ನಡೆದಿದೆ ಎಂದು. ಆದರೆ ನಿಜ ಹೇಳುತ್ತಿದ್ದೇನೆ ಮಾಮ್, ಏನನ್ನೂ ನಾನು ನನಗೆ ಗೊತ್ತಿದ್ದು ಬೇಕಂತಲೇ ಮಾಡಿಲ್ಲ. ಅಸಲಿಗೆ ನನಗೆ ಸಾಹಿತ್ಯಳ ಮೇಲೆ ಇದ್ದ ಒಪಿನಿಯನ್ ಕಂಪ್ಲೀಟ್ಲಿ ಬೇರೆ ಮಾಮ್. ಅವಳು ತುಂಬ ಸೆಲ್ಫ್ ರೆಸ್ಪೆಕ್ಟ್ ಇರುವ ಹುಡುಗಿ ಎಂದುಕೊಂಡಿದ್ದೆ. ಮೊದಲೆಲ್ಲ ಅವಳ ಆ್ಯಟಿಟ್ಯೂಡ್, ಕೆಲಸದ ಬಗ್ಗೆ ಅವಳಿಗಿರುವ ಡೆಡಿಕೇಶನ್ ನನಗೆ ತುಂಬ ಇಷ್ಟವಾಯಿತು. ಆದರೆ ಆ ಒಂದು ಇನ್ಸಿಡೆನ್ಸ್ ಅವಳ ಬಗ್ಗೆ ನನಗಿದ್ದ ಒಪಿನಿಯನ್ನು ಕಂಪ್ಲೀಟ್ಲಿ ಬದಲಾಯಿಸಿತು. ಅದಕ್ಕೆ ಅವಳು ಮತ್ತೆ ಅರಕುವಿನಲ್ಲಿ ಸಿಕ್ಕಾಗಲೂ ಮೊದಲು ನಾನು ನಾರ್ಮಲ್ ಆಗಿಯೇ ಮಾತನಾಡಿಸೋಣ ಎಂದುಕೊಂಡರೆ ಅವಳು ನಿಜಕ್ಕೂ ನಾನೇ ಯಾರೋ ಗೊತ್ತಿಲ್ಲದಂತೆ, ನನಗೂ ಅವಳಿಗೂ ಈ ಹಿಂದೆ ಪರಿಚಯವೇ ಇಲ್ಲದಂತೆ ವರ್ತಿಸಿದಳು. ನನ್ನ ಈಗೋಗೆ ನೋವುಂಟು ಮಾಡಿದಳು. ನಂತರ ಮಗುವಿನ ವಿಷಯ ತಿಳಿದ ಮೇಲೆ ನನ್ನ ಬಳಿ ಮಗುವನ್ನು ಅಡ್ಡ ಇಟ್ಕೊಂಡು ಹಣಕ್ಕಾಗಿ ಏನಾದರೂ ಡ್ರಾಮಾ ಪ್ಲೇ ಮಾಡುತ್ತಾಳೋ ಎಂಬ ಡೌಟ್ನಿಂದ ಅವಳೊಂದಿಗೆ ಅಷ್ಟು ಹಾರ್ಡ್ ಆಗಿ ಮಾತನಾಡಿದೆ.
ಅವಳು ನನ್ನಿಂದ ಹಿಂದೆ ಇಷ್ಟೊಂದು ಫೇಸ್ ಮಾಡಿದ್ದಾಳೆ ಎಂದು ತಿಳಿದಿದ್ದರೆ ಇಲ್ಲಿಯವರೆಗೆ ಬರಲು ಬಿಡುವವನೇ ಅಲ್ಲ ನಾನು. ಸಾರಿ ಮ್ಯಾಮ್ ಅಂದ. ನನಗೇಕೆ ಸಾರಿ ಹೇಳ್ತಾ ಇದ್ದೀಯಾ ನೀನು? ಈಗ ಸಾರಿ ಹೇಳಬೇಕಾಗಿರುವುದು ನನಗಲ್ಲ. ನಿನ್ನಿಂದ ಸಾಹಿತ್ಯಳ ಕುಟುಂಬ ತುಂಬ ಕಷ್ಟ ಅನುಭವಿಸಿದೆ. ಹೇಳಬೇಕೆಂದರೆ ಅವರ ಅಸ್ತಿತ್ವವನ್ನೇ ಕಳೆದುಕೊಂಡಿದೆ. ಯಾರೂ ಇಲ್ಲದ ಅನಾಥರಂತೆ ಇಲ್ಲಿಗೆ ಬಂದು ಎಲ್ಲರಿಂದ ಮಾತುಗಳನ್ನು ಕೇಳುತ್ತಾ ಇದ್ದಾರೆ. ಈಗ ನೀನು ಸಾಹಿತ್ಯಳಿಗೆ ಕೂಡ ಹೇಳಬೇಕಾಗಿರುವುದು ಸಾರಿ ಅಲ್ಲ. ಸಾರಿ ಹೇಳಿ ಬಿಟ್ಟು ಬಿಡುವಷ್ಟು ಸಣ್ಣ ತಪ್ಪು ಅಲ್ಲ ನೀನು ಮಾಡಿದ್ದು. ನೀನು ಮಾಡಿದ ತಪ್ಪಿನಿಂದ ಅವಳ ಜೀವನದಲ್ಲಿ ಅನಿರೀಕ್ಷಿತ ಅತಿಥಿಯಂತೆ ಒಬ್ಬರು ಬಂದರೆ ಅವಳ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿಯನ್ನು ಕಳೆದುಕೊಂಡಳು. ಅವಳು ನಿನ್ನಿಂದ ಅನುಭವಿಸಿದ ಕಷ್ಟಗಳು, ಅವಮಾನಗಳು ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡು. ಈಗ ಅದೇ ನೀನು ಅವಳ ಜೀವನಕ್ಕೆ, ಅವಳ ಕುಟುಂಬಕ್ಕೆ, ಅವರ ಡ್ಯಾಡಿಗೆ ಮಾಡುವ ಅತಿ ದೊಡ್ಡ ಉಪಕಾರವಾಗುತ್ತದೆ ಅಂದರು. ಅಂದರೆ ಏನು ಮಾಮ್ ನೀನು ಹೇಳುತ್ತಿರುವುದು? ನನಗೆ ಅರ್ಥವಾಗುತ್ತಿಲ್ಲ ಅಂದ. ಇನ್ನೂ ಅರ್ಥವಾಗದಿರಲು ಏನಿದೆ ಅಪ್ಪ? ಇಷ್ಟು ದಿನ ಮದುವೆಯಾಗದೆ ತಾಯಿಯಾಗಿದ್ದಾಳೆ ಎಂದು ಅವಮಾನಗಳನ್ನು ಅನುಭವಿಸಿದ ಸಾಹಿತ್ಯಳನ್ನು ಮದುವೆಯಾಗಿ ಆ ಮಾತುಗಳಿಗೆ ಎಲ್ಲದಕ್ಕೂ ಸರಿಯಾದ ಉತ್ತರ ಹೇಳಬೇಕು. ಆ ಉತ್ತರ ಅದು ಕೇವಲ ನಿಮ್ಮ ಮದುವೆಯೇ ಅಂದರು. ಮಾಮ್ ಏನು ಮಾತಾಡ್ತಾ ಇದೀಯಾ ನೀನು? ನಾನು ನಿನಗೆ ಈಗಾಗಲೇ ಹೇಳಿದ್ದೇನೆ, ಮದುವೆ ಹೆಂಡತಿ ಹೀಗೆ ಫ್ಯಾಮಿಲಿ ರಿಲೇಷನ್ನಲ್ಲಿ ಲಾಕ್ ಆಗಲಾರೆ. ಮಾಮ್ ಪ್ಲೀಸ್, ನನ್ನಿಂದ ಆಗುವುದಿಲ್ಲ. ಬೇಕಾದರೆ ನನ್ನ ಮಗುವನ್ನು ನನ್ನ ಹತ್ತಿರಕ್ಕೆ ಕರೆದುಕೊಂಡು ಬರುತ್ತೇನೆ. ಸಾಹಿತ್ಯಳಿಗೆ ಇನ್ನೂ ಒಳ್ಳೆಯ ಲೈಫ್ ಪಾರ್ಟ್ನರ್ನನ್ನು ಹುಡುಕಿ ಅವಳ ಲೈಫನ್ನು ಸೆಟಲ್ ಮಾಡುತ್ತೇನೆ. ಅಷ್ಟೇ ಹೊರತು ನನ್ನನ್ನು ಮದುವೆಯಿಂದ ಲಾಕ್ ಮಾಡಲು ನೋಡಬೇಡ ಮಾಮ್ ಅಂದ. ತಾರಕ್ ಮಾತಿಗೆ ಕೌಸಲ್ಯ ಅವರು ನಕ್ಕು, ಆಹಾ, ಈ ಕೆಲಸ ಸಾಹಿತ್ಯಳ ತಾಯಿ ತಂದೆಯವರಾಗಿ ಅವರು ಮಾಡಲು ಆಗದೆ ಬಿಟ್ಟಿದ್ದಾರೆ ಎಂದುಕೊಂಡೆಯಾ ಕಂದ? 20 ವರ್ಷ ಸಾಕಿದ ಮಗಳ ಜೀವನ ಅವರ ಕಣ್ಣ ಮುಂದೆಯೇ ಒಣಗಿ ಹೋಗುತ್ತಿದ್ದರೆ ನೋಡುತ್ತಾ ಸಂತೋಷವಾಗಿ ಇರುತ್ತಾರೆಯೇ? ಯಾವುದೇ ಹುಡುಗಿಯಾದರೂ ಸಹ 9 ತಿಂಗಳು ಹೊತ್ತು ಹೆರಿಗೆ ನೋವುಗಳನ್ನು ಸಹಿಸಿ ಎತ್ತ ಮಗುವನ್ನು ಬಿಟ್ಟು ತನ್ನ ಸುಖವನ್ನು ತಾನು ನೋಡಿಕೊಂಡು ಹೋಗುತ್ತಾಳೆ ಎಂದು ಹೇಗೆ ಅಂದುಕೊಳ್ತೀಯ ಕಂದ ನೀನು ಅಂದರು. ಆದರೆ ಮಾಮ್, ನನ್ನಿಂದಲೇ ಸಾಹಿತ್ಯಳ ಲೈಫ್ ಸ್ಪಾಯ್ಲ್ ಆಗಿದೆ. ಆದ್ದರಿಂದ ನಾನೇ ಅದನ್ನು ಕರೆಕ್ಟ್ ಮಾಡುತ್ತೇನೆ. ಕ್ಯೂಟಿ ಇರುವುದರಿಂದಲೇ ಅವಳು ಲೈಫ್ನಲ್ಲಿ ಮೂವ್ ಆನ್ ಆಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಕ್ಯೂಟಿ ಜವಾಬ್ದಾರಿಯನ್ನು, ಆಂಟಿಯ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ. ಆಗ ಅವಳು ಫ್ರೀ ಆಗುತ್ತಾಳೆ. ಖಂಡಿತವಾಗಿ ಲೈಫ್ನಲ್ಲಿ ಮೂವ್ ಆನ್ ಆಗುತ್ತಾಳೆ ಮಮ್ಮಿ ಅಂದ. ನೋ ತಾರಕ್, ನೀನು ಅಂದುಕೊಂಡಿದ್ದು ತಪ್ಪು. ಕ್ಯೂಟಿ ಆಗಲಿ ಅಥವಾ ಅವರ ಅಮ್ಮನವರಾಗಲಿ ಸಾಹಿತ್ಯಳ ಲೈಫ್ನಲ್ಲಿ ಭಾರವೋ ಜವಾಬ್ದಾರಿಯೋ ಅಲ್ಲ. ಅವಳ ಲೈಫ್ನಲ್ಲಿ ಒಂದು ಭಾಗ ಅವರು. ಅಂತಹದರಲ್ಲಿ ಅವರನ್ನು ಬಿಟ್ಟು ಹೇಗೆ ಹೋಗುತ್ತಾಳೆ ಎಂದು ಅಂದುಕೊಳ್ತಾ ಇದೀಯ ನೀನು? ನೋ ಅಂದರು. ಮಮ್ಮಿ, ಇಷ್ಟು ದಿನ ಅವಳಿಗೆ ಸಪೋರ್ಟ್ ಆಗಿ ಯಾರೂ ಇರಲಿಲ್ಲ. ಆದ್ದರಿಂದ ಅವಳು ಆ ವೇನಲ್ಲಿ ಯೋಚಿಸಲು ಸಾಧ್ಯವಾಗಲಿಲ್ಲ. ಆದರೆ ಈಗ ನಾನು ಅವಳಿಗೆ ಸಪೋರ್ಟ್ ಆಗಿ ನಾನು ಇರುತ್ತೇನೆ. ಮಗುವನ್ನು ನನ್ನ ಹತ್ತಿರಕ್ಕೆ ಕರೆದುಕೊಂಡು ಬರುತ್ತೇನೆ. ಆಂಟಿ ಜವಾಬ್ದಾರಿ ಕೂಡ ನಾನೇ ತೆಗೆದುಕೊಳ್ಳುತ್ತೇನೆ ಅಂದ. ಅಂದರೆ ಏನು ತಾರಕ್ ನೀನು ಹೇಳುತ್ತಿರುವುದು? ಮಗುವನ್ನು ನಿನ್ನ ಹತ್ತಿರಕ್ಕೆ ಕರೆದುಕೊಂಡು ಬರುತ್ತೇನೆ ಎಂದರೆ ತಾಯಿಯಿಂದ ಮಗುವನ್ನು ದೂರ ಮಾಡ್ತೀಯಾ ಅಂದರು. ಇಲ್ಲ ಮಮ್ಮಿ, ಅವಳ ಲೈಫನ್ನು ಅವಳ ಅಪ್ಪ ಅಮ್ಮ ಬಯಸುವ ಹಾಗೆ ಬದಲಾಯಿಸಬೇಕು ಎಂದುಕೊಳ್ಳುತ್ತಿದ್ದೇನೆ. ಕೇವಲ ಕ್ಯೂಟಿ ಇದ್ದಾಳೆ. ಆದ್ದರಿಂದಲೇ ಸಾಹಿತ್ಯಳ ಮದುವೆಯ ಬಗ್ಗೆ ಅವಳಾಗಲಿ ಅವಳ ಪೇರೆಂಟ್ಸ್ ಆಗಲಿ ಯೋಚಿಸಲು ಸಾಧ್ಯವಾಗಲಿಲ್ಲ. ಅಸಲಿಗೆ ಅವಳ ಲೈಫ್ನಲ್ಲಿ ಆ ಬ್ಲ್ಯಾಕ್ ಸ್ಪಾಟ್ ಇಲ್ಲದೆ ಹೋಗಿದ್ದರೆ ಖಂಡಿತವಾಗಿ ಒಬ್ಬ ಒಳ್ಳೆಯ ಹುಡುಗನನ್ನು ಮದುವೆ ಮಾಡುತ್ತಿದ್ದರು ಅಲ್ವಾ ಅಂದಾಗ ಆ ಒಳ್ಳೆಯ ಹುಡುಗ ನೀನೇ ಏಕೆ ಆಗಬಾರ್ದು ಎಂದು ಕೇಳಿದರು. ಹಾಂ ಮಮ್ಮಿ, ನಿನಗೆ ನಿನ್ನ ಮಗ ಒಳ್ಳೆಯವನೇ ಆಗಿರಬಹುದು. ಆದರೆ ಸಾಹಿತ್ಯಳ ಡ್ಯಾಡ್ ಬದುಕಿದ್ದರೆ ನನ್ನಂಥವನನ್ನು ಅಕ್ಸೆಪ್ಟ್ ಮಾಡುತ್ತಿದ್ದರಾ? ಈಗ ಅವರ ಡ್ಯಾಡ್ ಇಲ್ಲ ಎಂದು, ನನ್ನಿಂದ ಅವಳ ಲೈಫ್ ಸ್ಪಾಯ್ಲ್ ಆಗಿದೆ ಎಂದು ಅವಳಿಗೆ ಚಾಯ್ಸ್ ಇಲ್ಲದೆ ಅವಳ ಲೈಫನ್ನು ನಮ್ಮ ಕೈಗೆ ತೆಗೆದುಕೊಳ್ಳುವುದು ಎಷ್ಟು ಸರಿ ಅಂದ. ಕೌಸಲ್ಯ ಅವರಲ್ಲಿ ಮೌನ ತಾಳಿತು. ನೋಡ್ದೆಯ ಮಾಮ್, ನೀನು ಕೂಡ ಯೋಚಿಸುತ್ತಿದ್ದೀಯ. ಅದಕ್ಕೆ ಹೇಳುತ್ತಿದ್ದೇನೆ. ನಾನು ಸಾಹಿತ್ಯಳೊಂದಿಗೆ ಮಾತನಾಡುತ್ತೇನೆ. ಹೇಗಾದರೂ ಅವಳನ್ನು ಮದುವೆಗೆ ಒಪ್ಪಿಸುತ್ತೇನೆ.
ಅವಳಿಗಾಗಿ ಒಳ್ಳೆಯ ಲೈಫ್ ಪಾರ್ಟ್ನರನ್ನು ನಾನೇ ನೋಡುತ್ತೇನೆ ಎಂದನು. ಕೌಸಲ್ಯ ಅವರು ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾ ಹಿಂತಿರುಗಿ, ಆದರೆ ಕಂದ, ಕ್ಯೂಟಿಗೆ ತಂದೆ ತಾಯಿಯರಾಗಿ ನಿಮ್ಮಿಬ್ಬರ ಪ್ರೀತಿ ಅವಶ್ಯಕ. ಇದರಲ್ಲಿ ಯಾರೊಬ್ಬರನ್ನು ದೂರ ಮಾಡಲು ಯೋಚಿಸಿದರೂ ಸಹ ಆ ಎಳೆಯ ಹೃದಯ ಗಾಯಗೊಳ್ಳುತ್ತದೆ. ಒಂದು ವೇಳೆ ಅವಳನ್ನು ಬಿಟ್ಟು ಕ್ಯೂಟಿಯನ್ನು ನೀನು ನಿನ್ನ ಹತ್ತಿರಕ್ಕೆ ಕರೆದುಕೊಂಡು ಬಂದು ಸಾಕಿಕೊಂಡರೂ ಸಹ, ನೀನು ಹಣದಿಂದ ಎಷ್ಟೇ ಅವಶ್ಯಕತೆಗಳನ್ನು ಪೂರೈಸಿ ಅವಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡರೂ ಸಹ ತಾಯಿಯ ಪ್ರೀತಿಯನ್ನು ಮರೆಸಲು ಆಗುವುದಿಲ್ಲ. ನಾವು ಎಷ್ಟು ಮಂದಿ ಇದ್ದರೂ, ಎಷ್ಟು ಪ್ರೀತಿಯನ್ನು ನೀಡಿದರೂ ತಾಯಿಯ ಪ್ರೀತಿಗೆ ಸರಿಸಾಟಿ ಬರಲು ಆಗುವುದಿಲ್ಲ, ಬರಲು ಸಾಧ್ಯವೂ ಇಲ್ಲ. ನಿನ್ನ ಮುಂದೆ ಹೊರಗೆ ತೋರಿಸದಿದ್ದರೂ ಸಹ ಯಾವಾಗಲಾದರೂ ಒಮ್ಮೆ ಅವಳ ಮನಸ್ಸಿನಲ್ಲಿ ತನ್ನ ತಾಯಿ ಕೂಡ ತನ್ನೊಂದಿಗೆ ಇದ್ದರೆ ಚೆನ್ನಾಗಿರುತ್ತಿತ್ತು ಎಂಬ ಫೀಲಿಂಗ್ ಖಂಡಿತವಾಗಿ ಬರುತ್ತದೆ ಕ್ಯೂಟಿಯಲ್ಲಿ. ಅದಕ್ಕೆ ನೀವಿಬ್ಬರು ಬೇರೆ ಬೇರೆಯಾಗದೆ ಒಟ್ಟಿಗೆ ಕ್ಯೂಟಿಯನ್ನು ಹತ್ತಿರದಿಂದ ನೋಡಿಕೊಂಡರೆ ಅವಳು ತುಂಬ ಅದೃಷ್ಟಶಾಲಿಯಾಗುತ್ತಾಳೆ. ಒಂದು ಸಲ ಯೋಚಿಸು ಕಂದ ಎಂದು ತಾರಕ್ ಕೆನ್ನೆಯ ಮೇಲೆ ಪ್ರೀತಿಯಿಂದ ಸವರಿ ಅಲ್ಲಿಂದ ಹೊರಟು ಹೋದರು ಕೌಸಲ್ಯ. ಕೌಸಲ್ಯ ಅವರು ಹೊರಟು ಹೋದ ನಂತರ ತುಂಬ ಹೊತ್ತು ಯೋಚನೆಯಲ್ಲಿ ಮುಳುಗಿದ್ದ ತಾರಕ್ಗೆ ಆ ದಿನವೆಲ್ಲ ಹೇಗೆ ಕಳೆದು ಹೋಯಿತು ಎಂಬುದು ತಿಳಿಯಲಿಲ್ಲ. ರಾತ್ರಿ ಅವರ ಮಮ್ಮಿ ಬಂದು ಡಿನ್ನರ್ಗೆ ಕರೆದಾಗ ಮಾತ್ರ ಕತ್ತಲಾಗಿದೆ ಎಂಬ ವಿಷಯವನ್ನು ಗಮನಿಸಲಿಲ್ಲ ತಾರಕ್. ಡಿನ್ನರ್ಗಾಗಿ ಕೆಳಗೆ ಬಂದ ತಾರಕ್ನನ್ನು ಏನೂ ಕೇಳಲಿಲ್ಲ ಕೌಸಲ್ಯ ಅವರು. ತಾನಾಗಿಯೇ ಯೋಚಿಸಿ ನಿರ್ಧಾರ ಹೇಳಬೇಕು, ಆದರೆ ಬಲವಂತವಾಗಿ ಯಾರನ್ನಾದರೂ ಸಹ ಒಂದು ಬಂಧದಲ್ಲಿ ನಿಲ್ಲಿಸಲು ಆಗುವುದಿಲ್ಲ ಎಂದು ಅವರಾಗಿಯೇ ಸ್ವಂತವಾಗಿ ತೆಗೆದುಕೊಂಡ ನಿರ್ಧಾರಗಳಿಂದಲೇ ಬಂಧ ಶಾಶ್ವತವಾಗಿ ನಿಲ್ಲುತ್ತದೆ ಎಂದು ಕೌಸಲ್ಯ ಅವರು ತಾರಕ್ನನ್ನು ಏನೂ ಕೇಳಲಿಲ್ಲ. ತಾರಕ್ ಕೂಡ ಸೈಲೆಂಟಾಗಿ ಡಿನ್ನರ್ ಮಾಡಿ ತಮ್ಮ ರೂಮ್ಗೆ ಹೊರಟು ಹೋದನು. ನಂತರ ಶ್ರೀರಾಮ್, ಕೌಸಲ್ಯ ಕೂಡ ತಮ್ಮ ರೂಮ್ಗೆ ಹೊರಟು ಹೋದರು. ಸಾಹಿತ್ಯ ಅವರ ಮನೆಯಲ್ಲಿ ಕೌಸಲ್ಯ ಅವರು ಹೊರಟು ಹೋದ ನಂತರ ಹೊರಗೆ ಏನೂ ಶಬ್ದ ಕೇಳಿಸದಿರುವುದರಿಂದ ಮಗುವನ್ನು ಕರೆದುಕೊಂಡು ರೂಮ್ನಿಂದ ನಿಧಾನವಾಗಿ ಹೊರಗೆ ಬಂದಳು ಸಾಹಿತ್ಯ. ಅಮ್ಮ, ಅವರು ಹೊರಟು ಹೋದರಾ ಅಂದ್ಲು. ಹಾಂ, ಹೀಗಷ್ಟೇ ಹೊರಟರು ಸಾಹಿ. ಆದರೆ ಏನು ಸಾಹಿತ್ಯ, ನೀನು ಹಾಗೆ ಮುಖದ ಮೇಲೆ ಹಾಗೆ ಮಾತನಾಡಿದರೆ ಏನಾದರೂ ಚೆನ್ನಾಗಿರುತ್ತದೆಯೇ ಹೇಳು. ಕನಿಷ್ಠ ದೊಡ್ಡವರಾಗಿ ಅವರಿಗೆ ಕೊಡಬೇಕಾದ ಮರ್ಯಾದೆ ಕೂಡ ಕೊಡದೆ ಮುಖದ ಮೇಲೆಯೇ ಬಾಗಿಲು ಹಾಕಿದೆ. ಅವರು ಏನಂದ್ಕೊಳ್ತಾರೆ ಅಂದ್ರು ಸುಮಿತ್ರಾ. ಏನಂದ್ಕೊಳ್ತಾರೆ ಅಮ್ಮ? ಏನೂ ಅಂದ್ಕೊಳ್ಳೋದಿಲ್ಲ. ನಾವು ಮೃದುವಾಗಿ ಇದ್ದರೇನೆ ಇಂತಹ ಶ್ರೀಮಂತರು ನಮ್ಮನ್ನು ತುಳಿಯುತ್ತಾರೆ. ಮೊದಲಿಗೆ ಎಷ್ಟು ಸಾಫ್ಟಾಗಿ ಮಾತನಾಡಿದಳು ಆಕೆ. ಎಷ್ಟೇ ಹೇಳಿದರೂ ನಾನು ಒಪ್ಪದಿರುವುದರಿಂದ ಅವರ ಒರಿಜಿನಾಲಿಟಿಗೆ ಬಂದರು. ಅದು ಅವರ ನಿಜವಾದ ಸ್ವರೂಪ ಅಂದ್ಲು ಸಾಹಿ. ಅದೇನು ಸಾಹಿ ಹಾಗೆ ಹೇಳ್ತೀಯ? ಆಕೆಯನ್ನು ನೋಡಿದರೆ ತುಂಬ ಒಳ್ಳೆಯವಳಂತೆ ಇದ್ದಾರಲ್ವಾ? ಅದು ಅಲ್ಲದೆ ಅವರಿಗೂ ಇರುತ್ತದೆ ಅಲ್ವಾ ತಮ್ಮ ಮೊಮ್ಮಗುವೊಂದಿಗೆ ಸಮಯ ಕಳೆಯಬೇಕು ಎಂದು ಅಂದಾಗ, ಅಮ್ಮ, ಇಷ್ಟು ದಿನ ನೆನಪಿಗೆ ಬರದ ಮೊಮ್ಮಗಳು ಈಗಲೇ ಸಡನ್ನಾಗಿ ನೆನಪಿಗೆ ಬಂದಳೇ? ಅಸಲಿಗೆ ನನಗೆ ತಿಳಿದಂತೆ ಇದು ಕೂಡ ಆ ತಾರಕನ ಪ್ಲ್ಯಾನ್ ಆಗಿರುತ್ತದೆ. ಎಷ್ಟು ರೀತಿಯಲ್ಲಿ ಪ್ರಯತ್ನಿಸಿದರೂ ಸಹ ನಾನು ನನ್ನ ಮಗಳನ್ನು ಕೊಡಲು ಒಪ್ಪುತ್ತಿಲ್ಲ ಎಂದು ಈಗ ಈ ದಾರಿಗೆ ಬಂದಿದ್ದಾನೆ. ಅವನು ಎಷ್ಟು ರೀತಿಯಲ್ಲಿ ಪ್ರಯತ್ನಿಸಿದರೂ, ಇವರು ಇನ್ನೆಷ್ಟು ಬೆದರಿಸಿದರೂ ಸಹ ನಾನು ನನ್ನ ಮಗಳನ್ನು ಅವರಿಗೆ ಕೊಡುವುದಿಲ್ಲ ಎಂದು ನಿರ್ಧಾರ ಮಾಡಿದ್ದೇನೆ ಅಂದಳು. ಈ ಕತೆ ಇನ್ನೂ ಮುಂದುವರೆಯಲಿದೆ ಫ್ರೆಂಡ್ಸ್. ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.